ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ ಇಲ್ಲಿಂದ 3 ಮಾರ್ಗ ಇದೆ. ಆ ಮಾರ್ಗದಲ್ಲಿ ಒಂದು ಮೇನ್ ರೋಡ್ ಅಂದರೆ ಪೂರ್ತಿ ಹೈವೇ ರೋಡಲ್ಲಿರುವಂಥ ಮಾರ್ಗ, ಮತ್ತೊಂದು ಹಳ್ಳಿ ಮಾರ್ಗ, ಅದು ಸಣ್ಣ ರಸ್ತೆ ಇರುವಂಥ ಮಾರ್ಗ, ಆಮೇಲೆ ಒಂದು ಪೂರ ದಟ್ಟ ಕಾಡಿನ ಮಾರ್ಗ. ಆ ಕಾಡಲ್ಲಿ ಯಾವುದೇ ವೆಹಿಕಲ್ಗಳು ಇರೋದಿಲ್ಲ. ಸೊ ಪೂರ ನಡ್ಕೊಂಡು ಹೋಗುವಂಥ ಮಾರ್ಗ, ಕಾಡಿನ ದಟ್ಟ ಕಾಡಿನ ಮಧ್ಯೆಯಲ್ಲಿ ಹೋಗುವಂಥ ಮಾರ್ಗ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ಆಧ್ಯಾತ್ಮಿಕ ಧರ್ಮದಲ್ಲಿರುವಂಥ ಗುರುಗಳು ಅವರವರ ಸ್ವಯಂ ಗಾಡಿಯಲ್ಲಿ ನೋಡಿ ಅವರ ಲಗೇಜ್ಗಳನ್ನೆಲ್ಲ ತಗೊಂಡು ಅವರು ಕೂಡ ಬಂದಿದ್ರು. ಅವರು ಈ ಆಶ್ರಮದಲ್ಲೇ ಉಳ್ಕೊಂಡಿದ್ರು. ಅವರು ಕೂಡ ಅವರೊಟ್ಟಿಗೇನೆ ಆಧ್ಯಾತ್ಮಿಕ ಸಾಧಕರು ಇರ್ತಾರಲ್ಲ, ಅವರಿಗೆಲ್ಲ ಒಟ್ಟುಗೂಡಿಸಿ ನಮ್ಮೊಟ್ಟಿಗೆ ಬನ್ನಿ, ಎಲ್ಲ ಸಾಕಷ್ಟು ದೇವಾಲಯಗಳು ಮತ್ತು ಸಾಕಷ್ಟು ನರ್ಮದಾ ಪುರಾಣದ ಬಗ್ಗೆ ಇರುವಂಥ ಇತಿಹಾಸದ ಬಗ್ಗೆ ತಿಳಿಸಲು ಅವ್ರ ಒಟ್ಟಿಗೆ ಕರ್ಕೊಂಡು ಬರ್ತಾರೆ. ಈ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಬಡವಾನಿಂದ ಮುಂದೆ ಹೋಗ್ತಾ ನೋಡಿ ಊರಿನ ಜನ ಎಲ್ಲ ಸೇವೆ ಮಾಡ್ತಾರೆ. ನಮಗೆ ನರ್ಮದಾ ತಾಯಿಯ ಸೇವೆ ಮಾಡೋ ಅವಕಾಶ ಮಾಡಿಕೊಡಿ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೈ ಮುಗಿದು ಕರೀತಾರೆ ಎಲ್ಲರಿಗೂ. ಬನ್ನಿ, ಬಂದು ಸ್ವಲ್ಪನಾದರೂ ಈ ಸೇವೆ ಮಾಡ್ಕೊಂಡು ಹೋಗಿ, ಸ್ವಲ್ಪ ಸೇವೆ ಮಾಡೋ ಅವಕಾಶ ಕೊಡಿ ಅಂತೇಳಿ ಕೈ ಮುಗಿದು ಕರೀತಾರೆ. ಈ ಥರ ಭಾಗ್ಯ ಎಲ್ಲಿ ಸಿಗುತ್ತೆ ಸ್ವಾಮಿ? ನರ್ಮದೇ ಹರ್. ನೋಡಿ, ಈತ ಮನುಷ್ಯ ಕಾಡು ದಾರಿಲಿ ಹೋಗ್ತಾ ಇರೋದೀಗ. ನಾನು ಕಾಡು ದಾರಿಲಿ ಹೋಗ್ತೀನಿ ಅಂತ ಕೈ ಕಾಲು ಎರಡೂ ಕೂಡ ನಡಿಯೋಕ್ಕಾಗಲ್ಲ. ಆದರೂ ಕೂಡ ಅವರು ಮನಸ್ಸು ಮಾಡಿ ಇಲ್ಲಿ ನಡೀತಾ ಇದ್ದಾರೆ ನಮ್ಮ ಜೊತೆಗೆ. ನೋಡಿ, ನಡ್ಕೊಂಬರ್ತಿರೋದು ಪ್ಯಾರಾಲಿಸಿಸ್ ಪೇಷಂಟ್. ತಾಯಿ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿನೋ ಗೊತ್ತಿಲ್ಲ, ನನಗೆ ಈ ಥರ ಆಗಿದೆ, ಇದನ್ನು ನೀನೇ ಸರಿ ಮಾಡಬೇಕು ತಾಯಿ ಅಂತ ಹೇಳ್ಕೊತಾ ತಾಯಿ ಹೆಸರನ್ನು ಹೇಳಿ ನರ್ಮದೇ ಹರ್, ನರ್ಮದೇ ಹರ್ ಈ ಥರ ಹೇಳ್ಕೊತಾ ಮುಂದೆ ಸಾಗ್ತಾನೆ ಇದ್ದಾರೆ. ಮುಂದೆ ನಡ್ಕೋತಾನೆ ಹೋಗ್ತಾ ಇದ್ದಾರೆ. ಹಾಂ, ನಾನು ಬಿದ್ದರೂ ಪರವಾಗಿಲ್ಲ, ನನ್ನ ಜೊತೆಗೆ ತಾಯಿಯ ನೀರು ಕೊಟ್ಟಿರ್ತಾರೆ. ಆ ತಾಯಿ ನೀರನ್ನು ಪೂಜೆ ಮಾಡ್ಕೋಬೇಕು, ಅದರಲ್ಲಿ ಫೋಟೋ ಇಟ್ಕೊಂಡಿರ್ತಾರೆ. ನಾನು ಬಿದ್ದರೂ ಪರವಾಗಿಲ್ಲ, ಆ ತಾಯಿನ ಬೀಳಿಸಲ್ಲ ನಾನು ಅಂಥೇಳಿ ಚಾಲೆಂಜಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಂಥ ಚಾಲೆಂಜ್ ಇದೆ ಅವ್ರದ್ದು ನೋಡಿ. ಅವ್ರು ನಡೀತಾ ಇರೋದು ನೋಡಿ. ಹೇಗೆ ನಡೀಬೇಕು ಅವರು? ಆಗ ನಾವು ಅವ್ರಿಗೆ ಕೇಳಿದ್ವಿ, ಹೇಗೆ ನಡೀತೀರಾ, ನಿಮಗೆ ಹೀಗೆ ಸಾಧ್ಯನಾ? ನನಗೆ ಗೊತ್ತಿಲ್ಲ, ಎಲ್ಲ ಆ ತಾಯಿ ನಡೆಸ್ತಾಳೆ. ಆ ತಾಯಿ ನಡೆಸ್ದಂಗೆ ನಾನು ನಡೀತೀನಿ. ನನಗೆ ಆ ತಾಯಿ ಸರಿ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಎಂಥ ಕರುಣಾಮಯಿ ಆ ತಾಯಿ. ನರ್ಮದೇ ಹರ್. ಇದೆಲ್ಲ ಇಲ್ಲಿ ನೋಡ್ಲಿಕ್ಕೆ ಮಾತ್ರ ಸಾಧ್ಯ. ಯಾವ ಜನ್ಮದ ಪುಣ್ಯನೋ ಈ ಜಾಗಕ್ಕೆ ಬಂದು ನಾವು ನಿಂತಿದ್ದೀವಿ. ಯಾವುದೋ ಸತ್ಯಯುಗದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ಬಂದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡಿ. ಅಲ್ಲಿ ಮುಂದಕ್ಕೆ ಹೋದಂಗೆ ಆ ಅಂಗಡಿ ಹತ್ರ ನಾವು ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗಿ, ನಾವು ಕೊಡೋವಂಥ ಪ್ರಸಾದನ ಸ್ವೀಕರಿಸಿ, ಆ ತಾಯಿ ಸ್ವೀಕರಿಸ್ತಾಳೆ. ದಯವಿಟ್ಟು ಅಂತ ಕಾಲಿಗೆ ಬೀಳ್ತಾರೆ. ತಾಯಿ ನಿನಗೆ ನಮಸ್ಕಾರ ಅಂತೇಳಿ ನಮಸ್ಕಾರ ಮಾಡ್ತಾರೆ. ನರ್ಮದೇ ಹರ್ ಅಂತಾರೆ. ತುಂಬ ಏನು ಹೇಳಬೇಕು ಗೊತ್ತಾಗಲ್ಲ. ಆ ಥರ ಅನುಭವ ಇಲ್ಲಿ ನಡೀತಾ ಇದೆ ನಮ್ಮ ಜೊತೆಗೆ. ನಾವು ನಡ್ಕೋತಾ ಬಂದು ಆಲ್ರೆಡಿ ಬೆಳಗ್ಗೆಯಿಂದ 8 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ಆಲ್ರೆಡಿ ಬೆಳಿಗ್ಗೆನೇ ಸ್ವಲ್ಪನೇ ಪೋಹ ಅಂದರೆ ಅವಲಕ್ಕಿ ಸ್ವಲ್ಪ ತಿಂದಿರ್ತೀವಿ. ಮತ್ತೆ 12 ಗಂಟೆ ಆಯಿತು ಆಲ್ರೆಡಿ. ಈಗಲೇ 8-8:30 9 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ಇಲ್ಲಿ ಒಂದು ಗಾಯತ್ರಿ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಹೋಗಿ ಭೋಜನ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದರು. ಸೊ ಈಗ ಆಲ್ರೆಡಿ ಮತ್ತೆ ಇಲ್ಲಿಂದ ಮುಂದಕ್ಕೆ 10 ಕಿಲೋಮೀಟ್ರ್ ತನಕ ಏನೂ ಸಿಗೋದಿಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೊಂಡು ಈ ಗಾಯತ್ರಿ ದೇವಸ್ಥಾನದಲ್ಲಿ ಯಾವ ಥರ ವ್ಯವಸ್ಥೆ ಇದೆ. ನಮ್ಮ ನೆನ್ನೆ ಬಟ್ಟೆಗಳನ್ನ ಒಗ್ದಿರಲಿಲ್ಲ. ಸೊ ಇವಾಗ ಸ್ವಲ್ಪ ಹೊತ್ತು ಬಟ್ಟೆ ಒಗೆದು ಇಲ್ಲೇ ಒಣಗಿಸಿ ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತೊಗೊಂಡು ಹೋಗಬೇಕು ಅಂತೇಳಿ ನಿರ್ಧರಿಸಿದ್ವಿ. ಆಮೇಲೆ ಇಲ್ಲಿನ ವ್ಯವಸ್ಥೆ ಹೇಗಾದರೆ ನೋಡಿ, ಎಷ್ಟೋ ಸಾಧಕರು ನಮ್ಮ ಜೊತೆಗೆ ಬಂದಂಥವರು ಪರಿಕ್ರಮವಾಸಿಗಳೆಲ್ಲ ಇಲ್ಲೇ ವಿಶ್ರಾಂತಿ ತೊಗೊತಿದ್ದಾರೆ. ಮತ್ತು ಇಲ್ಲಿ ಸ್ವಯಂ ನಾವೇ ಅಡುಗೆ ಮಾಡ್ಕೊಂಡು ಉಣ್ಬೇಕಾಗಿರುತ್ತೆ. ಸೊ ಯಾವ ಥರ ವ್ಯವಸ್ಥೆ ಇದೆ, ಏನೇನಿದೆ ಅಂತ ನೋಡುವ. ಇನ್ನೊಂದು ಗ್ರೇಟ್ ವಿಚಾರ ಅಂದರೆ ಎಂತೆಂಥ ಜನರು ಕೂಡ ಇಲ್ಲಿ ಪರಿಕ್ರಮ ಮಾಡ್ತಿದ್ದಾರೆ. ಅಂದರೆ ಎಂತೆಂಥ ಜನರಿಗೂ ನೋಡ್ರಿ, ಅವ್ರಿಗೆ ಕಾಲು ಸದಾ ಇಲ್ಲ, ಹೀಗೆ ದುಡ್ಕೋತಾನೆ ನರ್ಮದಾ ಪರಿಕ್ರಮ ಮಾಡ್ಕೋತಾ ಬಂದಿದ್ದಾರೆ ಅಂದರೆ ಗ್ರೇಟು. ಮಧ್ಯದಲ್ಲಿ ಕಾಲಭೈರವ್ ನಮಗೆ ಸಿಕ್ಕರು. ಅಲ್ಲಿ ನಮಗೆ ಕೊಟ್ಟಂಥ ಊಟದಲ್ಲಿ ಇವ್ರ ಜೊತೆಗೂ ನಾವು ಶೇರ್ ಮಾಡ್ಕೊಂಡು ಊಟ ಮಾಡಿದ್ವಿ. ಆದರೂ ಇವರು ಎಷ್ಟೋ ಕಿಲೋಮೀಟ್ರ್ ನಮ್ಮ ಜೊತೆಗೆ ನಡ್ಕೊಂಡೇ ಬಂದರು. ಆಮೇಲೆ ಎಲ್ಲೋದ್ರು ಅಂತಲೇ ಗೊತ್ತಾಗಲಿಲ್ಲ.
ಮುಂದೆ ನೋಡ್ಕೊತಾ ಬಂದಂಗೆ ನಮಗೆ ಇಲ್ಲಿ ಗೋಯ್ ಬ್ರಿಡ್ಜ್ ಇದು ಬಾಮ್ತಾ ಊರಿದು ಗೋಯ್ ಗೋಯ್ ರಿವರ್ ಇದು ಇಲ್ಲಿಂದ ಸೀದಾ ನರ್ಮದಾಕ್ಕೆ ಹೋಗಿ ಸೇರುತ್ತೆ ಈ ನದಿ. ಇದು ಕೂಡ ಇದ್ರದ್ದು ಡ್ಯಾಮ್ ಇದೆ. ಈ ಡ್ಯಾಮಿಂದ ನೀರನ್ನ ತಡೆಗಟ್ಟಿದ್ದಾರೆ. ಅದರಿಂದ ತುಂಬ ನೀರು ಬರ್ತಾಯಿದೆ. ಆಲ್ಮೋಸ್ಟ್ ಇದರಲ್ಲಿ ನೀರು ಇರ್ತಿರ್ಲಿಲ್ಲ. ಸೊ ಈಗ ಡ್ಯಾಮ್ ಕಟ್ಟಿರೋದ್ರಿಂದ ತಡೆ ಹಿಡಿದು ಕಟ್ಟುವಂಥ ನೀರನ್ನ ಆರಾಮಾಗಿ ಈಗ ಹೋಗ್ತಾ ಇದೆ. ಈಗಲೇ ಆಲ್ರಷ್ಟು 4 ಗಂಟೆ ಆಯಿತು. ಈ ಬ್ರಿಡ್ಜ್ ದಾಟಿದ್ವಿ ಅಂದರೆ ಮುಂದ್ಗಡೆ ಆಶ್ರಮಕ್ಕೆ ನಮಗೆ ಇನ್ನು 4 ಕಿಲೋಮೀಟ್ರ್ ಇದೆ. ಸೊ 4 ಕಿಲೋಮೀಟ್ರಿಗೆ ಹೋಗೋಷ್ಟೊತ್ತಿಗೆ ಒಂದು 6 ಗಂಟೆ ಆಗುತ್ತೆ. ಅಲ್ಲಿ ಒಂದು ಆಶ್ರಮ ಇದೆ, ನರ್ಮದಾ ಪರಿಕ್ರಮ ವಾಸಿಗಳಿಗೆ ಅಂತಲೇ ಮಾಡಿರುವಂಥ ಆಶ್ರಮ. ಆ ಆಶ್ರಮ ಹೋಗುವಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅಲ್ಲಿ ಹೋಗಿ ಇವತ್ತು ಅಲ್ಲಿಯ ಆಶ್ರಮದಲ್ಲಿ ವಿಶ್ರಾಂತಿ ತಗೊಂಡು ಆ ಆಶ್ರಮದಲ್ಲಿ ಉಳ್ಕೊಂಡು ಈ ದಿನದ ನಮ್ಮ ಸಾಧನೆಯನ್ನು ಮುಗಿಸ್ಕೊಂಡು ಈ ದಿನ ನಾವು ಇಲ್ಲಿ ಮುಗಿಸ್ತೀವಿ. ಮತ್ತು ಬೆಳಿಗ್ಗೆ ಇಲ್ಲಿಂದ ಪೂರ್ತಿ ಕಾಡು ದಾರಿಲೇ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಅದಕ್ಕೆ ಬೇಗ ಹೋಗಿ ಇಲ್ಲಿ ಕರೆಂಟ್ ಕೂಡ ಇರೋದಿಲ್ಲ. ಜನ್ರೇಟ್ರ್ ವ್ಯವಸ್ಥೆ ಮಾಡಿ ಆಮೇಲೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಸೊ ಮುಂದಿನ ವಿಡಿಯೋಲಿ ಸಿಗೋಣ. ಮತ್ತು ನಾವು ನರ್ಮದೆ ಹರ್. ಜೈ ಶ್ರೀರಾಮ್. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ.